OCCC ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದದ್ದು ತಮಗೆಲ್ಲ ಗೊತ್ತಿತ್ತು. 60-40 ಪ್ಲಸ್ 20% ಅಪ್ ಅಂಡ್ ಡೌನ್ ಅದಕ್ಕೆ ಪರ್ಮಿಷನ್ ಕೊಟ್ಟಿತ್ತು. ಬಹಳ ಹಳ್ಳಿಗಳಿಂದ ಮತ್ತೊಂದಿಂದ ಕೆಲವರಿಗೆಲ್ಲ ಬಹಳ ರಿಕ್ವೆಸ್ಟ್ ಇತ್ತು, ಅವ್ರಿಗೆಲ್ಲ ಎಕ್ಸೆಪ್ಟ್ ಮಾಡಬೇಕು ಅಲ್ಲಿವರೆಗೂ ಅಂತೇಳಿ. ರೆಸಿಡೆನ್ಷಿಯಲ್ಗೆಲ್ಲ ಬಹಳ ಒತ್ತಡ ಇತ್ತು, ಅದಕ್ಕೆ ನಾವು ಒಪ್ಪಿದ್ದು. ಸೊ ಅದಕ್ಕೆ ಎಕ್ಸ್ಟೆನ್ಷನ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್, ನಾವು ಅಪ್ಲಿಕೇಶನ್ ಹಾಕಿಲ್ಲ, ನಾವು ಬಿಲ್ಡಿಂಗ್ ಕಟ್ಬಿಟ್ಟಿದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಯಾರ್ಯಾರು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದಕ್ಕೆ ಡೀಟೇಲ್ಸ್ ಕೊಟ್ಟು, ಬಿಲ್ಡಿಂಗ್ ಫೋಟೋಗ್ರಾಫ್ಸ್ ಕೊಟ್ಟು, ಎಲ್ಲ ದಾಖಲೆಗಳ ಸಮೇತ ಅವರ ಕೋಆರ್ಡಿನೇಟ್ಸ್ ಕೂಡ ಎಲ್ಲ ಗಮನದಲ್ಲಿ ಇಟ್ಕೊಂಡು ಅವರ ಅಡ್ರೆಸ್ಸು ಕ್ಲೀನಾಗಿ ಎಲ್ಲ ಸಮೇತ 15ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಆಗಸ್ಟ್ 15th. ರೆಸಿಡೆನ್ಷಿಯಲ್ ಬೇಡಿಕೆ ಬೇಕಾದಷ್ಟು. ಈಗ ಸದ್ಯಕ್ಕೆ ನಾವು ತೀರ್ಮಾನ ಮಾಡೋದು ರೆಸಿಡೆನ್ಷಿಯಲ್ ಮಾತ್ರ, ಗ್ರಾಹಕರು ಮಾತ್ರ. ನಾನು ಕೋರ್ಟ್ ಗಮನದಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕಲ್ಲಪ್ಪ, ಸುಪ್ರೀಂ ಕೋರ್ಟ್